ಕುಲಬಂದವರೇ ಹಾಗೂ ಮೀಡಿಯಾ ಮಿತ್ರರೇ, ಇವತ್ತಿಗೆ ಸೇರಿರ್ತಕ್ಕಂಥ ವಿಷಯ ಏನಂದರೆ, ಈ ಸಚಿವ ಸಂಪುಟ ಪ್ರವೃತ್ತಿ ನಡೀತಾ ಇದೆ. ಆ ಕಾರಣಕ್ಕೆ ಇಡೀ ಈ ಕೋಲಾರ ಜಿಲ್ಲೆಯಿಂದ ಸುಮಾರು ಈ ಕಡೆ ತಮಿಳುನಾಡಾಗಿರೋದ್ರಿಂದ, ಈ ಕಡೆ ಆಂಧ್ರ ಗಡಿ ಭಾಗ ಆಗಿರೋದ್ರಿಂದ ನಮ್ಮ ಜಿಲ್ಲೆ ಅಭಿವೃದ್ಧಿಯಲ್ಲಿ ಯಾವತ್ತೂ ಕುಂಠಿತವಾಗೇ ಬರ್ತಾ ಇದೆ. ಅದರಲ್ಲಿ ನಮ್ಮ ಎಸ್ ಎನ್ ನಾರಾಯಣಸ್ವಾಮಿಯವರು ಇಡೀ ಈ ಜಿಲ್ಲೆಯಲ್ಲಿ, ಇಡೀ ಈ ತಾಲೂಕನ್ನು ತುಂಬ ಉನ್ನತ ಮಟ್ಟಕ್ಕೆ ಅಭಿವೃದ್ಧಿಗೆ ಎತ್ಕೊಂಡು ಹೋಗಿದ್ದಾರೆ. ಸುಮಾರು ಅನುದಾನಗಳನ್ನು ತಂದು ಸುಮಾರು ಡೆವಲಪ್ಮೆಂಟ್ ಮಾಡಿರೋದ್ರಿಂದ, ಮತ್ತು ಇದೇ ಥರ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇಡೀ ಜಿಲ್ಲಾದ್ಯಂತ ಅವ್ರು ಮಾಡ್ತಾರೆ. ಆಮೇಲೆ ಅತ್ಯಂತ ಚಾಣಾಕ್ಷತ ಇರ್ತಕ್ಕಂಥ ನಮ್ಮ ಎಸ್ ಎನ್ ನಾರಾಯಣಸ್ವಾಮಿಯವರು ಬುದ್ಧಿವಂತರು, ವಿದ್ಯಾವಂತರು, ಆಮೇಲೆ ಎಲ್ಲನೂ ಕೆಲಸ ಗೊತ್ತಿರ್ತಕ್ಕಂಥವ್ರು. ಇಂಥವ್ರಿಗೆ ಯುವಕರು, ಇಂಥವ್ರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು, ಇಂಥವ್ರನ್ನ ಮುಂದೆ ತರಬೇಕು. ಜಾತ್ಯಾತಿ ಪರವಾಗಿ, ಬರೀ ಒಕ್ಕಲಿಗರ ಪರವಾಗಿ ಅಲ್ಲ, ಎಲ್ಲ ಜಾತಿಗಳ ಪರವಾಗಿ ನಾವು ಈ ನಾರಾಯಣಸ್ವಾಮಿಯವ್ರನ್ನ ಸಚಿವರನ್ನ ಮಾಡಬೇಕಂತಾಗಿ ನಮ್ಮ ಧೀಮಂತ ನಾಯಕ ಸಿದ್ದರಾಮಯ್ಯವ್ರನ್ನ, ಈಗ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ, ಮತ್ತು AICC ನಮ್ಮ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ನಾವು ಇಡೀ ನಮ್ಮ ಸಮುದಾಯದಿಂದ, ಇಡೀ ಒಕ್ಕಲಿಗ ಸಮುದಾಯದಿಂದ ಮತ್ತು ಎಲ್ಲರ ಸಮುದಾಯದಿಂದ ಅವ್ರನ್ನ ಮಂತ್ರಿ ಮಾಡಲೇಬೇಕು. ಯಾಕಂದರೆ ನಮ್ಮ ಯಾರೋ ತಪ್ಪು ತಿಳ್ಕೊಂಬಾರ್ದು. ಬರೀ ಯುವಕರನ್ನ ನಾವು ಎಲ್ಲ ಇಡೀ ದೇಶದಲ್ಲಿ ಎಲ್ಲ ಕಡೆ ಗಮನಿಸಿದ್ರೆ ಯುವಕರಿಗೆ ಮಂತ್ರಿ ಸ್ಥಾನ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಯುವಕರಲ್ಲಿ ಮಂತ್ರಿ ಸ್ಥಾನ ಕಡಿಮೆ ಆಗಿದೆ. ಆ ಮಂತ್ರಿ ಸ್ಥಾನ ಯುವಕರು ಕೊಡಬೇಕು, ಬುದ್ಧಿವಂತರು ಕೊಡಬೇಕು, ಎಲ್ಲರೂ ದುಡಿಯೋರಿಗೆ, ಓಡಾಡೋರಿಗೆ ಶಕ್ತಿ ಇರತಕ್ಕಂಥ ಕೊಡಬೇಕಂತ ಇಡೀ ಒಕ್ಕಲಿಗರ ಸಮುದಾಯದಿಂದ ನಮ್ಮ ಒಂದು ಬೇಡಿಕೆ.